ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕಾವ್ಯ ನಯನ. ಬನ್ನಿ ಫ್ರೆಂಡ್ಸ್, ಇವತ್ತು ಟೊಮೊಟೊ ಬಾತ್ ಯಾವ ಥರ ಮಾಡೋದು ಅಂತ ನೋಡೋಣ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಒಲೆ ಆನ್ ಮಾಡಿಬಿಟ್ಟು ಪಾತ್ರೆ ಇಡೋಣ. ಪಾತ್ರೆ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಕರಿಬೇವು ಹಾಕಿ, 2 ಏಲಕ್ಕಿ ಹಾಕಿ, ಚಕ್ಕೆ ಹಾಕಿ, ಲವಂಗ, ಸ್ವಲ್ಪ ದೊಡ್ಡ ಪಾತ್ರೆ ಅಲ್ವಾ, ಸೈಡಲ್ಲೇ ಹೋಗುತ್ತೆ ಎಣ್ಣೆ. 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಹಾಕಿ ಸಾಕು. ಒಂದು ಇಂಚು ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ 4, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ, ಸೊಂಪು, ಜೀರಿಗೆ, ಧನಿಯಾ 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕಲಿಸ್ಬೇಕು, ಫ್ರೈ ಮಾಡಿ ಒಲೆ ಆಫ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಕಾಯಿ ಹಾಕಿ ನೀರು ಹಾಕಿ ಪೇಸ್ಟ್ ಅದಕ್ಕೆ ರುಬ್ಕೊಂಬರೋಣ. ಜಾಸ್ತಿ ಜನಕ್ಕೆ ಮಾಡ್ತಾಯಿಲ್ಲ ನಾನು, ಬರೀ 4 ಜನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಒಲೆ ಹಚ್ಬಿಟ್ಟು ಪಾತ್ರೆ ಇಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಡೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ನೋಡಿ, ಇದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಹಾಕೋಣ. ಈಗ ಈರುಳ್ಳಿನ ಹಾಕ್ಕೊಳ್ಳೋಣ. ಒಂದೇ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿದ್ದೀನಿ. ಒಂದೇ ಒಂದು ಟೊಮೊಟೊ, ಇದು ಟೊಮೊಟೊ ಬಾತ್ ತಂದಿದ್ದಕ್ಕೆ ಒಂದು 3 ಟೊಮೊಟೊ ಹಾಕಿದ್ದೀನಿ ಚಿಕ್ಕದಾಗಿ. ಹುಳಿ ಇಲ್ಲದೆ ಇರೋದಿದು ಟೊಮೊಟೊ. ಹುಳಿ ಇದ್ದರೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಈರುಳ್ಳಿ ಸ್ವಲ್ಪ ಟೊಮೊಟೊ ಬೇಗ ಬೇಯುತ್ತೆ. ನೋಡಿ, ಇವಾಗ ತರಕಾರಿ ಹಾಕೊಂಡ್ಬಿಡತ್ತೀವಿ. ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಹಾಕ್ಕೊಳ್ಳೋಣ. ಸಾಕು, ಟೊಮೊಟೊ ಬಾತಿಗೆ 2 ತರಕಾರಿ ಹಾಕಿದ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಯಾವುದಾದ್ರೂ ಹೂಕೋಸು ಆ ಥರ ತರಕಾರಿನೆಲ್ಲ ಹಾಕೋಬೋದು. ನಾನು ಇದೆರಡೇ ಹಾಕ್ತಾಯಿರೋದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಹೆಚ್ಚಿರೋ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಪುದೀನ ಸ್ವಲ್ಪ ಹೆಚ್ಚಿದ್ದು ಹಾಕ್ತಾಯಿದ್ದೀನಿ. ನೋಡಿ, ಹೆಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ರುಬ್ಬವಾಗ ಹಾಕಬಾರ್ದು, ಒಗ್ಗರಣೆಗೆ ಹಾಕಬೇಕು. 2 ಸೊಪ್ಪನ್ನ ಕಲಸಿ ಇವಾಗ ಅಕ್ಕಿನ ಮುಂಚೆನೇ ನೆನೆಸಿಟ್ಟಿದ್ದೀನಿ ನಾನು. ಈಗ ರುಬ್ಬಿರೋ ಮಿಶ್ರಣ ಹಾಕೋಣ. ಟೇಸ್ಟ್ ಮಾಡಿದ್ವಲ್ಲ ಆವಾಗಲೇ. ನೋಡಿ, ಅದು ಹಾಕಿ ಸ್ವಲ್ಪ ಹೊತ್ತು ಬಾಡಿಸೋಣ. ನೋಡಿ, ಅಕ್ಕಿನ 1 ಗ್ಲಾಸು, ಆಮೇಲೆ ಕಾಲು ಗ್ಲಾಸು ಅಕ್ಕಿನ ನಾನು ಮುಂಚೆನೇ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಮಿಶ್ರಣ. ಇವಾಗ ಅಕ್ಕಿ ಹಾಕೊಂಬಿಡೋಣ. ನಾನು ಮಸೂರಿ ಅಕ್ಕಿ ಮಾಡ್ತಾಯಿಲ್ಲ, ನಾನು ರೇಷನ್ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ. ಮಸೂರಿ ಅಕ್ಕಿ ಖಾಲಿಯಾಗಿ ಹೋಗಿತ್ತು. ಪರವಾಗಿಲ್ಲ, ರೇಷನ್ ಅಕ್ಕಿಯಲ್ಲಿ ಯಾವ ಥರ ಬಂದರೂ ಚೆನ್ನಾಗಿರುತ್ತೆ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ರೇಷನ್ ಅಕ್ಕಿ ಕೂಡ ಚೆನ್ನಾಗಿ ಬರುತ್ತೆ. ಬಿಡಿಯಾಗಿ ಬರದೇ ಹೋದ್ರೂ ಪರವಾಗಿಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡಿ, ಜಾರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಅದಕ್ಕೆ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. 1/4 ಗ್ಲಾಸಿಗೆ 2 ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನೀರು ನೀವು ಆವಾಗವಾಗ ನೋಡ್ಕೊಂಡು ಹಾಕೋಬೋದು ಎಷ್ಟು ಬೇಕು ಅಂತ. ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ರುಚಿಗೆ. ನೀವು ನೋಡ್ಬೋದು, ರುಚಿ ಕಮ್ಮಿ ಇದ್ದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೋದು.
ಓಪನ್ ಪಾತ್ರೆಯಲ್ಲಾದರೆ ಕಲಸಿ ಮುಚ್ಚಿ ಆಮೇಲೆ ತೆಗೆದು ಮತ್ತು ನೀರಿಗೆಲ್ಲ ಹಾಕ್ಬೋದು. ನೋಡಿ ಇವಾಗ ಮುಚ್ಚಿದ್ದೀನಿ. ಇವಾಗ ಆಯಿತು ನೋಡಿ. ನೋಡಿ ಫ್ರೆಂಡ್, ಚೆನ್ನಾಗಿ ಬಂದಿದೆ ನೋಡಿ. ಉದ್ರಾಗಿ ಬರದೇ ಹೋದರೂ ಕೂಡ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್, ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೀಗೆ ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.